ನಮಸ್ತೆ ಇನ್ವೆಸ್ಟರ್ಸ್. ನಾವು ಇವತ್ತು 10 ಫಂಡಮೆಂಟಲಿ ಸ್ಟ್ರಾಂಗ್ ಲಾರ್ಜ್ ಕ್ಯಾಪ್ ಕಂಪ್ನೀಸ್ ಅವೈಲೇಬಲ್ ಆನ್ ಡಿಸ್ಕೌಂಟ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಒಂದೊಂದು ಸೆಕ್ಟರ್ ಇಂದ ಒಂದೊಂದು ಕಂಪ್ನೀಸ್ ನ ಹೇಳ್ತೀನಿ ನಿಮ್ ಜೊತೆ. ಲಾರ್ಜ್ ಕ್ಯಾಪ್ ಕಂಪ್ನೀಸ್ ಅಂದ್ರೆ ಏನು? ಸೆಬಿ ಡೆಫಿನೇಷನ್ ಪ್ರಕಾರ, ಮಾರ್ಕೆಟ್ ಕ್ಯಾಪಿಟಲ್ ಪ್ರಕಾರ ಟಾಪ್ 1 ಇಂದ ಟಾಪ್ 100 ವರೆಗೂ ಎಷ್ಟು ಕಂಪ್ನೀಸ್ ಬರುತ್ತಲ್ಲ ಅದನ್ನೆಲ್ಲ ಲಾರ್ಜ್ ಕ್ಯಾಪ್ ಕಂಪ್ನೀಸ್ ಅಂತ ಕರಿತೀವಿ. ಯಾವುದೇ ಸ್ಟಾಕ್ ನಮ್ಗೆ ಯಾವಾಗ್ಲೂ ಪಾಸಿಟಿವ್ ರಿಟರ್ನ್ಸ್ ಕೊಡಲ್ಲ. ಕೆಲವೊಂದು ಟೈಮ್ ನೆಗೆಟಿವ್ ರಿಟರ್ನ್ಸ್ ಕೊಡುತ್ತೆ, ಕೆಲವೊಂದು ಟೈಮ್ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಬರುತ್ತೆ. ಸೊ ನಾವು ನೆಗೆಟಿವ್ ರಿಟರ್ನ್ಸ್ ಕೊಡೋ ಸ್ಟಾಕ್ ನ ಯಾವ ತರ ಅನಲೈಸ್ ಮಾಡಬಹುದು ಅಂತ ಇವಾಗ ಹೇಳ್ಕೊಡ್ತೀವಿ. ಆ ಸ್ಟಾಕ್ ನೆಗೆಟಿವ್ ರಿಟರ್ನ್ಸ್ ಕೊಡ್ತಾ ಇದೆ ಅಂದ್ರೆ ಎರಡು ರೀಸನ್ ಇರಬಹುದು. ಒಂದು ಇಂಟರ್ನಲ್ ರೀಸನ್, ಒಂದು ಎಕ್ಸ್ಟರ್ನಲ್ ರೀಸನ್. ಇಂಟರ್ನಲ್ ರೀಸನ್ ಅಂದ್ರೆ ರಿಸಲ್ಟ್ಸ್ ಚೆನ್ನಾಗಿ ಬರ್ದೇ ಇರೋದು, ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್, ಅಥವಾ ಮ್ಯಾನೇಜ್ಮೆಂಟ್ ಇಂದ ಏನಾದ್ರು ಫ್ರಾಡ್ ಆಗಿರ್ಬೋದು, ಆ ತರ ಇಂಟರ್ನಲ್ ರೀಸನ್. ಸೊ ಎಕ್ಸ್ಟರ್ನಲ್ ರೀಸನ್ ಅಂದ್ರೆ ಕೋವಿಡ್ ಆಗಿರ್ಬೋದು, ರಿಸೆಷನ್ ಆಗಿರ್ಬೋದು, ವಾರ್ ಆಗಿರ್ಬೋದು. ಸೊ ನಾವು ಎಕ್ಸ್ಟರ್ನಲ್ ರೀಸನ್ ಇಂದ ಸ್ಟಾಕ್ ಬೀಳ್ತಾ ಇದೆ ಅಂದ್ರೆ ನಾವು ಅದನ್ನ ಇಗ್ನೋರ್ ಮಾಡಬಹುದು. ಬಟ್ ಇಂಟರ್ನಲ್ ರೀಸನ್ ಇಂದ ಸ್ಟಾಕ್ ಬೀಳ್ತಾ ಇದೆ ಅಂದ್ರೆ ಅದೊಂದು ರೆಡ್ ಸಿಗ್ನಲ್ ಇದ್ದಾಗ. ಇವತ್ತು ನಾನು 10 ಸೆಕ್ಟರ್ದು ಒಂದೊಂದು ಕಂಪ್ನಿ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ಅದೊಂದೇ ಕಂಪ್ನಿ ಬೆಟರ್ ಅಂತಲ್ಲ, ಸುಮಾರು ಕಂಪ್ನೀಸ್ ಇರುತ್ತೆ. ಯಾವ್ದಾವ್ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಇದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಈ ವಿಡಿಯೋ ಮಾಡೋದಕ್ಕೆ ನನಗೆ ರಿಸರ್ಚ್, ವಿಡಿಯೋ ಎಡಿಟಿಂಗು, ಆಮೇಲೆ ವಿಡಿಯೋ ರೆಕಾರ್ಡಿಂಗು ಮಾಡೋದಕ್ಕೆ 3 ಅವರ್ಸ್ ಟೈಮ್ ಆಗಿದೆ. ಸೊ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ. IT ಸೆಕ್ಟ್ರಲ್ಲಿ ನಾನು ಚೂಸ್ ಮಾಡಿರೋ ಸ್ಟಾಕು ವಿಪ್ರೋ. ಏನಕ್ಕಂದರೆ ಇದು ಆಲ್ ಟೈಮ್ ಇಂದ ಅಪ್ರಾಕ್ಸ್ 50% ಡೌನಲ್ಲಿದೆ. ಮಾರ್ಕೆಟ್ ಕ್ಯಾಪಿಟಲು 2 ಲ್ಯಾಕ್ ಕ್ರೋರ್ಸು. ಕಂಪ್ನಿ ಹತ್ರ ರಿಸರ್ವ್ಸು 73,000 ಕ್ರೋರ್ಸ್ ಇದೆ. ಬಾರೋಯಿಂಗ್ಸ್ ನೋಡ್ಬೋದು ಕಂಪ್ನಿ ಸಾಲ ಎಷ್ಟು ತೊಗೊಂಡಿದೆ ಅಂತ. ಲಾಂಗ್ ಟರ್ಮ್ ಭಾಳ ಮಿನಿಮಮ್ ಸಾಲ ಇದೆ. ಬಟ್ ಶಾರ್ಟ್ ಟರ್ಮ್ಗೆ 7,673 ಕ್ರೋರ್ಸ್ ಸಾಲ ಇದೆ. ಶಾರ್ಟ್ ಟರ್ಮ್ ಅಂದರೆ ವಿತಿನ್ 1 ಇಯರಲ್ಲಿ ರೀಪೇಮೆಂಟ್ ಮಾಡ್ತೀವಿ ಅಂತ ತೊಗೊಳ್ಳೋ ಲೋನು. ಆಮೇಲೆ ಇನ್ನೊಂದು ಈ ಸ್ಟಾಕ್ ಬೀಳೋದಕ್ಕೆ ರೀಸನ್ ಅಂದರೆ ಪ್ರಾಫಿಟ್ 2 ಕ್ವಾರ್ಟ್ರಿಂದ Q1 ಮತ್ತು Q2 ಪ್ರಾಫಿಟ್ಸು ಡಿಕ್ರೀಸ್ ಆಗ್ತಾ ಇದೆ. ಆಮೇಲೆ ನೀವು ನೋಡ್ಬೋದು ಏಪ್ರಿಲ್ 2020ಇಂದ ಜನವರಿ 2022 ಅಂದರೆ ಅಂದಾಜು 1.5 ವರ್ಷದಲ್ಲಿ 300% ರಿಟರ್ನ್ಸ್ ಕೊಟ್ಟಿದೆ. ಅಂದರೆ ನೀವು ಹಾಕಿದ ದುಡ್ಡನ್ನ 4 ಟೈಮ್ಸ್ ಮಾಡಿದೆ. ಇದು ಒನ್ ಆಫ್ ದ ರೀಸನ್. ಭಾಳಷ್ಟು ಜನ ಏನು ಮಾಡ್ತಾರೆ, ಇಷ್ಟೊಂದು ರಿಟರ್ನ್ಸ್ ಬಂದಮೇಲೆ ಪ್ರಾಫಿಟ್ ಬುಕ್ಕಿಂಗ್ ಸಹಜವಾಗಿ ಮಾಡ್ಕೊತಾರೆ. ಆಮೇಲೆ ನೀವು ಇದರದ್ದು ಕಾಂಪಿಟೇಟರ್ಸ್ದು ನೋಡ್ಬೋದು. TCS 20% ಡೌನ್ ಇದೆ, ಇನ್ಫೋಸಿಸ್ 25% ಡೌನ್ ಇದೆ, ಆಮೇಲೆ HCL Tech 25% ಡೌನ್ ಇದೆ. ಇದೆಲ್ಲ US ರಿಸೆಷನ್ ನಡೆಯೋದಕ್ಕೆ IT ಸೆಕ್ಟರ್ ಇಂಪ್ಯಾಕ್ಟ್ ಆಗುತ್ತೆ. ಬಿಕಾಸ್ ನಮ್ಮದು ಮೇಜರ್ ರೆವೆನ್ಯೂ ಬರೋದು US ಇಂದನೇ. ನಿಮಗೆ ಭಾಳ ಪೇಷನ್ಸ್ ಬೇಕು ವಿಪ್ರೋ ಅಲ್ಲಿ ಹೋಲ್ಡ್ ಮಾಡಬೇಕು. ವಿಪ್ರೋ, HCL Tech, ಟೆಕ್ ಮಹೇಂದ್ರ ಇವು 3 ಸ್ಟಾಕ್ ತೊಗೊತೀರ ಅಂದರೆ ಭಾಳ ಪೇಷನ್ಸ್ ಬೇಕು. ಇಲ್ಲ ನನ್ನ ಹತ್ರ ಪೇಷನ್ಸ್ ಅಷ್ಟೊಂದು ಇಲ್ಲ ಅಂದರೆ TCS ಮತ್ತು ಇನ್ಫೋಸಿಸ್ಗೆ ಹೋಗೋದು ಬೆಟ್ರು. ಸೊ ನೆಕ್ಸ್ಟ್ ಪೇಂಟ್ ಸೆಕ್ಟರ್ ಬಗ್ಗೆ ನೋಡೋಣ. ನಾನು ಚೂಸ್ ಮಾಡಿರೋ ಸ್ಟಾಕ್ ಬಂದು ಬರ್ಜರ್ ಪೇಂಟ್ಸು. ಬರ್ಜರ್ ಪೇಂಟ್ಸು ಅರೌಂಡ್ 35% ಡೌನ್ ಇದೆ. ಇದ್ರ ಮಾರ್ಕೆಟ್ ಕ್ಯಾಪಿಟಲು 55,000 ಕ್ರೋರ್ಸು. ರೆವೆನ್ಯೂ ಬಂದು 2,000 ಕ್ರೋರ್ ಇದೆ. ಬಾರೋಯಿಂಗ್ಸು ಲಾಂಗ್ ಟರ್ಮ್ ಭಾಳ ಮಿನಿಮಮ್ ಇದೆ. ಆಮೇಲೆ ಶಾರ್ಟ್ ಟರ್ಮ್ 515 ಕ್ರೋರ್ಸ್ ಇದೆ. ಇದ್ರದ್ದು ಅಷ್ಟೇ ಪ್ರಾಫಿಟ್ Q2 ಪ್ರಾಫಿಟ್ಟು ಡಿಕ್ರೀಸ್ ಆಗಿದೆ. ನಾವು ಯಾವಾಗ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿರ್ತೀವಲ್ಲ, ಕ್ವಾರ್ಟರ್ ರಿಸಲ್ಟ್ಸ್ ಇದೆಲ್ಲ ಅಷ್ಟು ತಲೆ ಕೆಡಿಸ್ಕೋಬೋದು. ನಾವು ಇಯರ್ ಆನ್ ಇಯರ್ ಗ್ರೋತ್ ಆಗ್ತಾ ಇದೆನಾ ಇಲ್ಲ ಅಂತ ನೋಡಬೇಕು. ಆಮೇಲೆ ಇದ್ರದ್ದು ಇನ್ನೊಂದು ಮೇಜರ್ ಏನಂದರೆ ಪೇಂಟ್ ಸೆಕ್ಟ್ರಲ್ಲಿ ರಾ ಮೆಟೀರಿಯಲ್ ಕ್ರೂಡ್ ಆಯಿಲ್. ಸೊ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆದರೆ ಈ ಸೆಕ್ಟ್ರಿಗೆ ಹೊಡ್ತಾ ಬೀಳುತ್ತೆ. ಆಮೇಲೆ ನೀವು ಇದರ ಕಾಂಪಿಟೇಟರ್ ನೋಡ್ಬೋದು. ಏಷ್ಯನ್ ಪೇಂಟ್ಸ್ 20% ಬಿದ್ದಿದೆ. ನೀವು ಮಾರ್ಕೆಟ್ ಲೀಡ್ರ್ ಜೊತೆ ಹೋಗ್ತೀನ ಅಂದರೆ ಏಷ್ಯನ್ ಪೇಂಟ್ಸ್ಗೆ ಹೋಗ್ಬೋದು, ಇಲ್ಲಾಂದರೆ ನೀವು ಬರ್ಜರ್ ಪೇಂಟ್ಸ್ ಬೈ ಮಾಡ್ಬೋದು. ಬರ್ಜರ್ ಪೇಂಟ್ಸ್ ಇನ್ನೊಂದು ಏನಂದರೆ ಈ ಕಂಪ್ನಿ ಸ್ಟಾರ್ಟ್ ಆಗಿ ಅರೌಂಡ್ 98 ಇಯರ್ಸ್ ಆಯಿತು. ಬಟ್ ಇನ್ನೂ ಪ್ರಮೋಟರ್ಸು 75% ಶೇರ್ನ ಹೋಲ್ಡ್ ಮಾಡಿದ್ದಾರೆ. ನೆಕ್ಸ್ಟ್ ಸ್ಟಾಕ್ ಬಂದು ನೆಕ್ಸ್ಟ್ ಸೆಕ್ಟರ್ ಬಂದು ರೈಲ್ವೆ ಸೆಕ್ಟರು, IRCTC ಅಪ್ರಾಕ್ಸ್ 40% ಸ್ಟಾಕ್ ಬಿದ್ದಿದೆ. ಮಾರ್ಕೆಟ್ ಕ್ಯಾಪಿಟಲು 51,000 ಕ್ರೋರ್ ಇದೆ. ಈ ಕಂಪ್ನಿ ಹತ್ರ ರಿಸರ್ವ್ಸು 1,723 ಕ್ರೋರ್ಸ್ ಇದೆ. ಬಾರೋಯಿಂಗ್ಸ್ ನೋಡ್ಬೋದು ಲಾಂಗ್ ಟರ್ಮ್ ಇಲ್ಲ, ಶಾರ್ಟ್ ಟರ್ಮ್ ಭಾಳ ಮಿನಿಮಮ್ ಇದೆ 21 ಕ್ರೋರ್ಸ್. ಸೊ ಡೆಟ್ ಫ್ರೀ ಕಂಪ್ನಿನೇ ಅಂತ ಹೇಳ್ಬೋದು. ಇದ್ರದ್ದು Q2 ಪ್ರಾಫಿಟ್ ಡಿಕ್ರೀಸ್ ಆಗಿದೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಲಾಂಗ್ ಟರ್ಮ್ ವಿಷನ್ ಇದ್ದರೆ ಇಯರ್ ಆನ್ ಇಯರ್ ಪ್ರಾಫಿಟ್ಸು, ರೆವೆನ್ಯೂ, ಎಕ್ಸ್ಪೆನ್ಸಸ್ ನೋಡಿ. ಆಮೇಲೆ ಇದರಲ್ಲೂ ನೋಡ್ಬೋದು ಅಕ್ಟೋಬರ್ 2022 ಇಂದ ಅಕ್ಟೋಬರ್ 2021 ಅಂದರೆ ಒಂದೇ ವರ್ಷದಲ್ಲಿ ನಿಮಗೆ 310% ರಿಟರ್ನ್ಸ್. ಅಂದರೆ ನಿಮಗೆ ಹಾಕಿರೋ ದುಡ್ಡು 4 ಟೈಮ್ಸ್ ಆಗಿದೆ. ಹಾಗಾಗಿ ಪ್ರಾಫಿಟ್ ಬುಕ್ಕಿಂಗ್ ಆಗಿರೋದ್ರಿಂದ ಈ ಸ್ಟಾಕ್ ಕೆಳಗಡೆ ಬೀಳ್ತಿದೆ. ಪ್ಲಸ್ ಇದು ತುಂಬ ಫಂಡಮೆಂಟಲಿ ಸ್ಟ್ರಾಂಗು, ಮೋನೋಪಲಿ ಬಿಸ್ನೆಸ್ ಇರೋವಂಥದ್ದು ಸ್ಟಾಕು. 4th ಸ್ಟಾಕ್ ಬಂದು ರಿಟೇಲ್ ಸೆಕ್ಟ್ರಿಂದ ಅವೆನ್ಯೂ ಸೂಪರ್ ಮಾರ್ಟ್ ಅಂತ, ಅಂದರೆ ಡಿಮಾರ್ಟ್ ಅಂತ ಕೇಳಿರ್ತೀರಲ್ಲ, ಇದು ಅದೇ ಕಂಪ್ನಿ. ಅರೌಂಡ್ 30% ಬಿದ್ದಿದೆ. ಮಾರ್ಕೆಟ್ ಕ್ಯಾಪಿಟಲ್ ನೋಡ್ಬೋದು 2.5 ಲ್ಯಾಕ್ ಕ್ರೋರ್ಸು. ರಿಸರ್ವ್ಸ್ ನೋಡ್ಬೋದು 13,300 ಕ್ರೋರ್ಸ್ ರಿಸರ್ವ್ಸ್ ಇದೆ. ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಯಾವುದು ಬಾರೋಯಿಂಗ್ಸ್ ಇಲ್ಲ, ಡೆಟ್ ಫ್ರೀ ಕಂಪ್ನಿ ಇದೆ. ಸೊ ಇದರಲ್ಲೂ ನೀವು ನೋಡ್ಬೋದು ಮಾರ್ಚ್ 2020 ಇಂದ ಅಕ್ಟೋಬರ್ 2021ವರೆಗೂ 177% ರಿಟರ್ನ್ಸ್ ಕೊಟ್ಟಿದೆ. ಅಂದರೆ ಅಪ್ರಾಕ್ಸ್ 2.5x ಆಗಿದೆ ನಿಮ್ಮ ಕ್ಯಾಪಿಟಲು. ಇದೂ ಒನ್ ಆಫ್ ದ ರೀಸನು.
ಪ್ರಾಫಿಟ್ ಬುಕ್ಕಿಂಗ್ಗೆ. ಹಾಗೆ ಇನ್ನೊಂದು ರೀಸನ್ ಬಂದು ಕ್ವಾರ್ಟರ್ 2 ರಿಸಲ್ಟ್ಸು ಪ್ರಾಫಿಟ್ ಸ್ವಲ್ಪ ಕಡಿಮೆ ಆಗಿದೆ. ಸೊ ನೆಕ್ಸ್ಟ್ ಫಾರ್ಮಾ ಸೆಕ್ಟ್ರಲ್ಲಿ ನೋಡೋಣ. ಫಾರ್ಮಾ ಸೆಕ್ಟ್ರಲ್ಲಿ ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ ಅಂತ, ಇದು 25% ಡೌನ್ ಆಗಿದೆ. ಮಾರ್ಕೆಟ್ ಕ್ಯಾಪಿಟಲ್ ನೋಡ್ಬೋದು 71,000 crore. ಈ ಕಂಪ್ನಿ ಹತ್ರ ರಿಸರ್ವ್ಸು 18,300 crore ಇದೆ. ಈ ಕಂಪ್ನಿದು 82% ರೆವೆನ್ಯೂ ಬರೋದು ಗ್ಲೋಬಲ್ ಜೆನೆರಿಕ್ಸ್ ಮೆಡಿಸಿನ್ನ ಸೆಲ್ ಮಾಡಿದ್ರೆ. ಜೆನೆರಿಕ್ಸ್ ಅಂದರೆ ನಿಮ್ಗೆ ಗೊತ್ತಿದೆ, ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ಒಂದು ಟ್ಯಾಬ್ಲೆಟ್ 1000 ರೂಪೀಸ್ ಇದ್ದದನ್ನ ಅದು 200-300 ರೂಪೀಸ್ಗೆ ಜೆನೆರಿಕ್ ಮೆಡಿಸಿನ್ ಅಂತ ಸೇಲ್ ಮಾಡ್ತೀವಲ್ಲ. ಸೊ ಇದು ಗ್ಲೋಬಲಿ ಸೆಲ್ ಮಾಡುತ್ತೆ ಆ ಥರ ಮೆಡಿಸಿನ್ಸ್ನ. 82% ಗ್ಲೋಬಲಿ ಬರುತ್ತೆ. ಸೊ ಜಿಯೋಪೊಲಿಟಿಕಲ್ ರೀಸನ್ಸಿಂದನೂ ಇದ್ರದ್ದು ಶೇರ್ ಪ್ರೈಸ್ ಕಡಿಮೆ ಆಗಿರ್ಬೋದು. ಬಿಕಾಸ್ USA ಇಂದ 37% ರೆವೆನ್ಯೂ ಬರುತ್ತೆ, ಇಂಡಿಯಾದಿಂದ 22%, ರಷ್ಯಾದಿಂದ 9%. ರಷ್ಯಾದಲ್ಲಿ ವಾರ್ ಸ್ಟಾರ್ಟ್ ಆದಾಗಿಂದ ಈ ಕಂಪ್ನಿಗೆ ಸ್ವಲ್ಪ ಹೊಡೆತ ಬಿದ್ದಿದೆ. ಆಮೇಲೆ US ಅಲ್ಲಿ ರಿಸೆಷನ್ ಅದೆಲ್ಲ ನಡೀತಾ ಇದ್ದಾರೆ. ಹಾಗಾಗಿ ಗ್ಲೋಬಲಿ ಯಾವ್ಯಾವ ಕಂಪ್ನೀಸ್ ಇರ್ತಾರಲ್ಲ ಅವರಿಗೆ ಒಂಥರ ಅಡ್ವಾಂಟೇಜು. ಡಿಸಡ್ವಾಂಟೇಜ್ ಏನಂದರೆ ಈ ಥರ ಆದಾಗ ರಿಸೆಷನ್ ಬಂತು, ವಾರ್ ಸ್ಟಾರ್ಟ್ ಆಯಿತು, ಕೋವಿಡ್ ಆಯಿತು ಅಂದಾಗ ಅವರಿಗೆ ಹೊಡೆತ ಜಾಸ್ತಿ ಬೀಳುತ್ತೆ. ಇಲ್ಲ ನಾರ್ಮಲ್ ಟೈಮಲ್ಲಿ ಅವರಿಗೆ ಚೆನ್ನಾಗಿ ಪ್ರಾಫಿಟ್ ಸಿಗುತ್ತೆ, ಹಾಗಾಗಿ ರಿಟರ್ನ್ಸು ಚೆನ್ನಾಗಿ ಸಿಗುತ್ತೆ. ನೆಕ್ಸ್ಟ್ ನೋಡ್ಬೋದು ಆಟೋ ಸೆಕ್ಟ್ರಲ್ಲಿ ನಾರ್ಮಲಾಗಿ ಎಲ್ಲರಿಗೂ ತಲೆಗೆ ಹೆಸರು ಬರೋದೆ ಟಾಟಾ ಮೋಟರ್ಸು. ಏನಕ್ಕಂದರೆ ಇವರು ಎಲೆಕ್ಟ್ರಿಕಲ್ಲಿ ತುಂಬ ಫಾಸ್ಟಾಗಿ ಮೂವ್ ಆಗ್ತಿದ್ದಾರೆ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ. ಇದನ್ನು ಅಪ್ರಾಕ್ಸ್ 30% ಡೌನ್ ಇದೆ ಆಲ್ ಟೈಮ್ ಐಯಿಂದ. ಮಾರ್ಕೆಟ್ ಕ್ಯಾಪಿಟಲ್ ನೋಡ್ಬೋದು 1 lakh crores, ರಿಸರ್ವ್ಸು 19,000 crores. ಇದರದ್ದು ಮೇನ್ ನೋಡ್ರಿ ಬಾರೋಯಿಂಗ್ಸ್, ಸಾಲ ಎಷ್ಟು ತೊಗೊಂಡಿದೆ ಈ ಕಂಪ್ನಿ ಅಂದರೆ 14,000 ಕೋಟಿ ಲಾಂಗ್ ಟರ್ಮಲ್ಲಿ ಸಾಲ ಇದೆ. ಶಾರ್ಟ್ ಟರ್ಮಲ್ಲಿ 9,000 ಕೋಟಿ. ಈ ಕಂಪ್ನಿ ಇನ್ನೂ ಪ್ರಾಫಿಟೇಬಲ್ ಇಲ್ಲ, ಲಾಸ್ ಮೇಕಿಂಗ್ ಕಂಪ್ನಿ ಇದೆ. ಸೊ ಭಾಳಷ್ಟು ಜನಕ್ಕೆ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೇ ಇರಲ್ಲ, ಸುಮ್ಮನೆ ಇನ್ವೆಸ್ಟ್ ಮಾಡಿರ್ತೀರ. ಹಾಗಾಗಿ ಸ್ವಲ್ಪ ಅದನ್ನು ನೋಡಿ. ಸೊ ರೆವೆನ್ಯೂ ಬ್ರೇಕ್ ಡೌನ್ ನೋಡಿ, ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರಿಂದ 67% ರೆವೆನ್ಯೂ ಬರುತ್ತೆ. ಟಾಟಾ ಕಮರ್ಷಿಯಲ್ ವೆಹಿಕಲ್ಸಿಂದ 19%, ಟಾಟಾ ಪ್ಯಾಸೆಂಜರ್ ವೆಹಿಕಲ್ಸಿಂದ 11%, ಅದರ್ಸಿಂದ 3% ಬರುತ್ತೆ. ಸೊ ನಾವು ಮೇಜರಾಗಿ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಟಾಟಾ ಕಮರ್ಷಿಯಲ್ ವೆಹಿಕಲ್ಸ್ 3rd ಪ್ಲೇಸಿಂದ 2nd ಪ್ಲೇಸಿಗೆ ಬಂದಿದೆ, ಒಳ್ಳೆಯದು. ಬಟ್ ನಾವು ಜಾಗ್ವಾರ್ ಲ್ಯಾಂಡ್ ರೋವರ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಬಿಕಾಸ್ ಇದು 67% ರೆವೆನ್ಯೂ ಕಾಂಟ್ರಿಬ್ಯೂಟ್ ಮಾಡುತ್ತೆ ಟಾಟಾ ಮೋಟರ್ಸ್ಗೆ. ಈಗ ಆಟೋ ಸೆಕ್ಟರ್ ನೋಡಿದ್ವಿ. ನೆಕ್ಸ್ಟ್ ಆಟೋ ಆನ್ಸಿಲರಿ ನೋಡೋಣ. ಅಂದರೆ ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಂತ, ಇದರ ಮೊದಲ ನೇಮು ಮದರ್ಸನ್ ಸುಮಿ ಅಂತ ಇತ್ತು. ಸೊ ಇದು ಅರೌಂಡ್ 55% ಡೌನ್ ಆಗಿದೆ. ಸೊ ನೀವು ನಾರ್ಮಲಾಗಿ ಗೆಸ್ ಮಾಡ್ಬೋದು, ಏನಕ್ಕಂದರೆ ಈ ಕಂಪ್ನಿ ಗ್ಲೋಬಲಿ ಆಪರೇಟ್ ಆಗುತ್ತೆ. ಮಾರ್ಕೆಟ್ ಕ್ಯಾಪಿಟಲ್ 51,000 crore, ರಿಸರ್ವ್ಸು 30,000 crore, ಬಾರೋಯಿಂಗ್ಸು 4,500 crore. ಆಮೇಲೆ ಇದು ಲಾಂಗ್ ಟರ್ಮು. ಶಾರ್ಟ್ ಟರ್ಮಲ್ಲಿ 820 crores. ಈ ಕಂಪ್ನಿದು ರೆವೆನ್ಯೂ ಕಾಂಟ್ರಿಬ್ಯೂಟರ್ಸ್ ನೋಡ್ರಿ, ಜರ್ಮನಿಯಿಂದ 21% ಬರುತ್ತೆ, USA ಇಂದ 15%, ಚೈನಾ 11%, ಇಂಡಿಯಾ 10%, ಫ್ರಾನ್ಸ್ 6%, ಮೆಕ್ಸಿಕೋ 5.3%. ಆಮೇಲೆ ಆಟೋ ಸೆಕ್ಟ್ರಲ್ಲಿ ಲೋನ್ಸ್ ಜಾಸ್ತಿ ಇದೆ. ಏನಕ್ಕಂದರೆ 2018 ನೀವು ಯಾವುದೇ ಆಟೋ ಆನ್ಸಿಲರಿ ಸೆಕ್ಟರ್ಸ್ ನೋಡ್ಬೋದು. 2018 ಚೆನ್ನಾಗಿ ಮಾರ್ಕೆಟಲ್ಲಿ ಬಿದ್ದಿತ್ತು, ಆಮೇಲೆ ಮತ್ತೆ ರಿಕವರ್ ಆಗ್ತಾ ಇದೆ. ಹಾಗಾಗಿ ಬಾರೋಯಿಂಗ್ಸ್ ಇದೆ, ಇವ್ರದ್ದಷ್ಟೇ ಅಲ್ಲ, ಇವ್ರ ಕಾಂಪಿಟೇಟರ್ಸ್ದು ಬಾರೋಯಿಂಗ್ಸ್ ಇರುತ್ತೆ. ಹಾಗಾಗಿ ಇದನ್ನ ನಾವು ಇಗ್ನೋರ್ ಮಾಡಬಹುದು. ಸೊ ನಾವು ನೆಕ್ಸ್ಟ್ ಬ್ಯಾಂಕಿಂಗ್ ಸೆಕ್ಟರ್ ನೋಡೋಣ. ಸೆಕ್ಟರ್ ಲೀಡರ್ HDFC. ಇದು ನೋಡ್ಬೋದು ನೀವು, ಅಪ್ರಾಕ್ಸಿಮೇಟ್ಲಿ 2 ಇಯರ್ಸಿಂದ ಏನೂ ಇದು ರಿಟರ್ನ್ಸ್ ನಮಗೆ ಕೊಟ್ಟೇ ಇಲ್ಲ. ಅರೌಂಡ್ 10% ಡೌನಲ್ಲಿದೆ. ಮಾರ್ಕೆಟ್ ಕ್ಯಾಪಿಟಲ್ 8.89 lakh crore ಇದೆ. ಈ ಕಂಪ್ನಿದು ಪ್ರಾವಿಷನ್ ಇನ್ಕ್ರೀಸ್ ಆಗ್ತಿದೆ. ಆ್ಯಕ್ಚುಲಿ ಪ್ರಾವಿಷನ್ ಕಡಿಮೆ ಆಗಬೇಕು, ನೆಟ್ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಿದೆ, ಒಳ್ಳೆಯದು. ನಾನ್ ಪರ್ಫಾರ್ಮಿಂಗ್ ಅಸೆಟ್ ಡಿಕ್ರೀಸ್ ಆಗ್ತಿದೆ. ಸೊ ಇದು ಸ್ವಲ್ಪ ಪ್ರಾವಿಷನ್ಸ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಈ ಸ್ಟಾಕಲ್ಲಿ ರ್ಯಾಲಿ ಬರಬಹುದು. ಆಮೇಲೆ ನಾನು ನಿಮ್ಗೆ ಸುಮಾರು ಟೈಮ್ ಹೇಳ್ತಾ ಇರ್ತೀನಿ, ಮಾರ್ಕೆಟ್ ಒಂದು ವರ್ಷದಲ್ಲಿ 365 ಡೇಸ್ ಅಂದರೆ ಮಾರ್ಕೆಟ್ ಇರೋದು 250 ಡೇಸೇ. ಹಾಲಿಡೇಸು ಅದು ತೆಗೆದ್ಬಿಟ್ಟು 250 ಡೇಸ್ ಇರುತ್ತೆ. ಅದರಲ್ಲಿ ನಿಮ್ಗೆ ರಿಟರ್ನ್ ಸಿಗೋದು ಬರೀ 20 ಡೇಸು. ಸೊ 230 ಡೇಸು ನೀವು ಪೇಷನ್ಸಿಂದ ಹೋಲ್ಡ್ ಮಾಡಬೇಕು. ಈಗ HDFCಯಲ್ಲಿ ನೋಡ್ಬೋದು ನೀವು, 2 ಇಯರ್ಸಿಂದ ಹೋಲ್ಡ್ ಮಾಡ್ತಿರೋರಿಗೆ 1% ಅದು ರೆವೆನ್ಯೂ ರಿಟರ್ನ್ಸ್ ಜನ್ರೇಟ್ ಮಾಡಿ ಕೊಟ್ಟಿಲ್ಲ. ಹಾಗಾಗಿ ಇದು ಕೆಟ್ಟ ಸ್ಟಾಕ್ ಅಂತ ಹೇಳಕ್ಕೆ ಬರಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಅದೇ ಥರ ಇರೋದು, ನೀವು ಎಷ್ಟು ಪೇಷನ್ಸಿಂದ ಹೋಲ್ಡ್ ಮಾಡ್ತಿರಲ್ಲ ಅಷ್ಟು ರಿಟರ್ನ್ಸ್ ನಮಗೆ ಜಾಸ್ತಿ ಸಿಗುತ್ತೆ. ನೀವು ICICI ಬ್ಯಾಂಕ್ ನೋಡ್ಬೋದು, 8% ರಿಟರ್ನ್ಸ್ ಕೊಟ್ಟಿದೆ. ಕೋಟಕ್ ಬ್ಯಾಂಕ್ -8% ರಿಟರ್ನ್ಸ್ ಕೊಟ್ಟಿದೆ. SBI 20% ರಿಟರ್ನ್ಸ್ ವಿತಿನ್ ಇಯರಲ್ಲಿ ಕೊಟ್ಟಿದೆ. ನೆಕ್ಸ್ಟ್ ನಾವು ರಿಫೈನರಿ ಸೆಕ್ಟ್ರಲ್ಲಿ ನೋಡೋಣ. ಅಂದರೆ ರಿಲಯನ್ಸ್ ಕಂಪ್ನಿದು. ರಿಲಯನ್ಸೂ ಅಷ್ಟೇ, ಕಳೆದ 1.5 ವರ್ಷದಿಂದ ಅಕ್ಟೋಬರ್ 2021 ಜನವರಿ 2023ವರೆಗೂ ಇದೂ ಏನೂ ನಮಗೆ ರಿಟರ್ನ್ಸ್ ಜನ್ರೇಟ್ ಮಾಡಿ ಕೊಟ್ಟಿಲ್ಲ. ಹಂಗಂತ ಕಂಪ್ನಿ ವೇಸ್ಟ್ ಅಂತ ಹೇಳಕ್ಕೆ ಬರಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಇದೇ ಥರ ವರ್ಕ್ ಆಗುತ್ತೆ. ಅರೌಂಡ್ 12% ಡೌನ್ ಇದೆ. ಮಾರ್ಕೆಟ್ ಕ್ಯಾಪಿಟಲ್ 16 lakh crores ಇದೆ. ಸೊ ರಿಸರ್ವ್ಸ್ ನೋಡ್ಬೋದು, ಕಂಪ್ನಿ ಹತ್ರ 4 lakh crores ರಿಸರ್ವ್ಸ್ ಇದೆ ಕಂಪ್ನಿ ಹತ್ರ. ಬಾರೋಯಿಂಗ್ಸು ಸ್ವಲ್ಪ ಜಾಸ್ತಿನೇ ಇದೆ. 1 lakh crore ಲಾಂಗ್ ಟರ್ಮಿಗೆ ತೊಗೊಂಡಿದ್ದಾರೆ, 27,000 crore ಶಾರ್ಟ್ ಟರ್ಮಿಗೆ ತೊಗೊಂಡಿದ್ದಾರೆ. ರೆವೆನ್ಯೂ ಬ್ರೇಕಪ್ ನೋಡ್ಬೋದು ನೀವು.
ಆಯಿಲ್ ಟು ಕೆಮಿಕಲಿಂದ 57% ರಿಲಯನ್ಸ್ಗೆ ಇದರಿಂದ ರೆವೆನ್ಯೂ ಬರುತ್ತೆ. ಆಮೇಲೆ ರಿಟೇಲ್ ಸೆಗ್ಮೆಂಟಿಂದ 23%, ಡಿಜಿಟಲ್ ಸರ್ವಿಸಸ್ ಅಂದರೆ ಜಿಯೋಯಿಂದ 11% ರೆವೆನ್ಯೂ ಬರುತ್ತೆ. ಸೊ ನೀವು ರಿಲಯನ್ಸ್ ಆಗಲಿ HDFC ಆಗಲಿ ಇದರಲ್ಲಿ ಇನ್ವೆಸ್ಟ್ ಮಾಡಿ ನಿಮಗೆ ವಿತಿನ್ 1 ಮಂತ್ 1 ಇಯರಲ್ಲಿ ರಿಟರ್ನ್ಸ್ ಬರಬೇಕು ಅಂದರೆ ರಿಟರ್ನ್ ಸಿಗಲ್ಲ. ನಾವು ಮಿನಿಮಮ್ ಅಂದ್ರೂ 3 ಇಯರ್ಸ್ ಹೋಲ್ಡ್ ಮಾಡಿದ್ರೆ ನಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ. ಆಮೇಲೆ FMCG ಸೆಕ್ಟ್ರಲ್ಲಿ ನೋಡೋಣ. ಡಾಬರು ವರ್ಲ್ಡ್ಸ್ ಲಾರ್ಜೆಸ್ಟ್ ಆಯುರ್ವೇದಿಕ್ ಆ್ಯಂಡ್ ನ್ಯಾಚುರಲ್ ಹೆಲ್ತ್ ಕೇರ್ ಕಂಪ್ನಿ ಇದೊಂದು. ಸೊ ಅರೌಂಡ್ 20% ಬಿದ್ದಿದೆ. ಮಾರ್ಕೆಟ್ ಕ್ಯಾಪಿಟಲ್ ನೋಡ್ಬೋದು 97,000 crore, ರಿಸರ್ವ್ಸು 5,000 crores ಇದೆ. ಬಾರೋಯಿಂಗ್ಸ್ ನೋಡ್ರಿ ಅಂದರೆ ಸಾಲ ಎಷ್ಟು ಮಾಡಿದೆ, 250 crores ಲಾಂಗ್ ಟರ್ಮ್ ಇದೆ, 250 crores ಶಾರ್ಟ್ ಟರ್ಮ್ ಇದೆ. ಆಮೇಲೆ ಈ ಕಂಪ್ನಿದು ಬಿಸ್ನೆಸ್ ವೈಸ್ ರೆವೆನ್ಯೂ ನೋಡೋಣ. ಹೋಮ್ ಆ್ಯಂಡ್ ಪರ್ಸನಲ್ ಕೇರಿಂದ 47%, ಹೆಲ್ತ್ ಕೇರಿಂದ 36%, ಫುಡ್ ಆ್ಯಂಡ್ ಬೆವರೇಜಸಿಂದ 17%. ಇನ್ ಕೇಸ್ ನಿಮಗೆ ಮಾರ್ಕೆಟಿಗೆ ಟೈಮ್ ಕೊಡಕ್ಕೆ ಆಗಲ್ಲ ಅಂದರೆ ನೀವು ಬೆಟರ್ ಲಾರ್ಜ್ ಕ್ಯಾಪ್ ಕಂಪ್ನಿ ಜೊತೆ ಹೋಗ್ಬೋದು. ಲಾರ್ಜ್ ಕ್ಯಾಪ್ ಕಂಪ್ನೀಸಲ್ಲಿ ಲೆಸ್ ರಿಸ್ಕ್ ಇರುತ್ತೆ, ಯಾಕಂದರೆ ತುಂಬ ದೊಡ್ಡ ಕಂಪ್ನೀಸ್ ಇರುತ್ತೆ. ಏನೇ ಪ್ರಾಬ್ಲಮ್ಸ್ ಬಂದರೂ ಅದನ್ನು ಟ್ಯಾಕಲ್ ಮಾಡೋದಕ್ಕೆ ಅವ್ರ ಹತ್ರ ರಿಸರ್ವ್ಸು ಕ್ಯಾಶು ತುಂಬ ಜಾಸ್ತಿ ಆಗಿರುತ್ತೆ. ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ವಿಡಿಯೋ ಮಿಡ್ ಕ್ಯಾಪ್ ಕಂಪ್ನೀಸ್ ಮೇಲೆ ಬೇಕಾ, ಸ್ಮಾಲ್ ಕ್ಯಾಪ್ ಕಂಪ್ನೀಸ್ ಮೇಲೆ ಬೇಕಾ, ಅಥವಾ ಲಾರ್ಜ್ ಕ್ಯಾಪ್ ಅಂದರೆ ಲೆಸ್ ರಿಸ್ಕಿ ಕಂಪ್ನಿದೆ ಪಾರ್ಟ್ 2 ಮಾಡೋಣ. ಅದನ್ನ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಮೇಲೆ ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟ್ ಕಲಿಯೋ ಇಷ್ಟ ಇದ್ದರೆ ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಕೆಳಗಡೆ ವಾಟ್ಸಪ್ ಗ್ರೂಪ್ ಲಿಂಕ್ ಹಾಕಿರ್ತೀನಿ, ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ನಾವು ಫ್ರೀಯಾಗಿ ಟೀಚ್ ಮಾಡ್ತಾ ಇದ್ದೀವಿ. ಆಮೇಲೆ ಆ ಗ್ರೂಪಲ್ಲಿ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿ ಮತ್ತು ಟ್ರೇಡಿಂಗ್ ಅಪಾರ್ಚುನಿಟಿನೂ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.